ಈಗ ಇರೋದು ಪರಿಸ್ಥಿತಿಯಲ್ಲಿ ಬೆಲೆಗಳು ರೇಟ್ ಇಲ್ಲ ಸರ್. ಅವ್ರಿಗೂ ನಾನು ತೊಂದರೆ ಕೊಡೋದಕ್ಕೆ ನಾವು ಇಷ್ಟಪಡ್ತಾ ಇಲ್ಲ. ಈಗ ನಾರ್ಮಲ್ ಗ್ಲೋಬಲ್ ಪ್ರಾಬ್ಲಮ್ ಇರೋದು ನಾವು ಸ್ಟಾಪ್ ಮಾಡಕ್ಕಲ್ಲ. ಬೇರೆ ಇದು ಬಂದು ಇಶ್ಯೂಸ್, ಗ್ಲೋಬಲ್ ಇಶ್ಯೂಸ್ ಆಗಿರೋದು, ಡೀಸೆಲ್ ಪೆಟ್ರೋಲ್ ಇದೆಲ್ಲ ಸಮಸ್ಯೆಗಳಾಗಿರೋದು. ಡೀಸೆಲ್ ಪೆಟ್ರೋಲ್ ಇವತ್ತು ಗಂಟೆ ರೇಟ್ ರೈಸ್ ಆಗಿಲ್ಲ. ಬಟ್ ಏನೋ ಇಂದ ಕಮಿಂಗ್ ನಿಯರ್ ಸ್ಟೇಟ್ ಎಲೆಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದು ಬಂದು ಇವತ್ತಿಗೂ ನಾವು ಆ ರೇಟ್ ಬಗ್ಗೆ ನಾವು ಅದು ಚರ್ಚೆ ಮಾಡಿಲ್ಲ. ಆ ತರ ಏನೋ ಡೀಸೆಲ್ ರೇಟ್ ರೈಸ್ ಆಗಿದ್ರೆ ಅವ ಆಡ್ ಮಾಡ್ಕೊಳ್ಳೋಣ ಅಂತ ನಾವು ಮಾತಾಡಿದೀವಿ ನಿನ್ನೆ ಏಜೆಂಟ್ ಸಭೆಯಲ್ಲಿ. ಸರ್ ಬಿಟ್ಟು ಆಲ್ಮೋಸ್ಟ್ 200% ಜಾಸ್ತಿ ಆಗಿದೆ ಸರ್. ಲಾಸ್ಟ್ ನವೆಂಬರ್ ಇಂದ ಇವತ್ತು ಇಟ್ಕೊಂಡ್ಬಿಟ್ರೆ 25,000 ಇದ್ದಿರೋದು ಈಗ 75,000 ಆಗಿದೆ. ಬಟ್ ಇನ್ನು ಇದರಲ್ಲಿ ಏನು ಒಂದು ಕ್ರೂಯಲ್ ಸಿಚುವೇಶನ್ ಅಂದ್ರೆ 1 ಲಕ್ಷ ಗಂಟೆ ಹೋಗ್ಬೋದು ಅಂತ ಹೇಳ್ತಾ ಇದಾರೆ. ಬಟ್ ಈಗ ಫಿಕ್ಸ್ ಮಾಡಿದ ರೇಟ್ ಬಂದು ನಾವು 90,000 ಗಂಟೆ ಹೋಗಿದ್ರೆ ಕೂಡ ಈ ರೇಟ್ ಅಲ್ಲಿ ನಾವು ಕೆಲಸ ಮಾಡ್ತಿದೀವಿ ಅಂತ ನಾವು ಏಜೆಂಟ್ ಅವರ ಮುಖಾಂತರ ಹತ್ರ ನಾವು ಒಪ್ಪುದಲ್ ತಗೊಂಡಿದೀವಿ. ಈ ಲೇಬರ್ ಬೆಟ್ಟು ಮತ್ತೆ ಈ ಲೇಬರ್ ಸಮಸ್ಯೆಯಿಂದ ಆಯಿಲು ಮತ್ತೆ ಓಸು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಎಲ್ಲ ಒಂದು ಸಭೆ ಮಾಡಿ ಈ ಸಭೆಯಲ್ಲಿ ನಾವು 1,80,000 ಮಾಡ್ಕೊಂಡು ನಮಗೂ ಓನರ್ಸ್ ಉಳಿಬೇಕು ಮತ್ತೆ ರೈತರು ಉಳಿಬೇಕು ಮತ್ತೆ ನಮ್ಮ ಏಜೆಂಟ್ ಉಳಿಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಸಭೆಯಲ್ಲಿ, ನಮ್ಮ ಓನರ್ ಸಭೆಯಲ್ಲಿ, ಏಜೆಂಟ್ ಸಭೆಯಲ್ಲಿ ಒಂದು ಸಭೆ ಮಾಡ್ಕೊಂಡು ನಿನ್ನೆ ರೇಟ್ ಫಿಕ್ಸ್ ಮಾಡಿದ್ರಿ ಸರ್. ಈ ರೇಟ್ ಫಿಕ್ಸ್ ಇಂದ ಇವಾಗ ರೈತರಿಗೆ ಮತ್ತೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಇಲ್ಲ ಇವಾಗಂತ ಸರ್? ರೈತರಿಗೂ ಮಲವರ್ಸ್ಬೇಕು, ರೈತರಿಗೂ ಮಲವರ್ಸ, ನಮಗೆ ಓನರ್ಸ್ಗೂ ಇವತ್ತೊಂದು ರೇಟಲ್ಲಿ ಹೊಡಿಬೇಕು ಅಂದ್ರೆ 2 ಲಕ್ಷ ಮಾಡಲೇಬೇಕು ಸರ್. ಇವತ್ತೊಂದು ರೇಟಲ್ಲಿ ಏನೋ ನಾವು ಇವತ್ತೊಂದು 2 ಕೋಟಿ 60 ಲಕ್ಷ 70 ಲಕ್ಷ ಗಾಡಿ ಬಂಡವಾಳ ಹಾಕಿ ಇವಾಗ EMI ಕಟ್ಬೇಕು. ನಾನು 4.25 ಲಕ್ಷ EMI ಕಟ್ಬೇಕು, ತಿಂಗಳ 3.25 ಲಕ್ಷ ಸಂಬಳ ಕೊಡಬೇಕು, 1 ಲಕ್ಷ ಊಟ ಕೊಡಬೇಕು. ಈ ತರ ಎಲ್ಲ ಮಾಡೋದ್ರಿಂದ ನಮ್ಗೆ ಇವತ್ತಿನ ದಿನದಲ್ಲಿ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ನಾವು ಇವತ್ತು 2 ಲಕ್ಷ ರೂಪಾಯಿ 1000 ಅಡಿ ಮಾಡಲೇಬೇಕು ಸರ್. 1000 ಅಡಿ ಮಾಡಿದ್ರೆ ನಮ್ಗೇನು ಒಂದು 10ರಿಂದ ಒಂದು 15-20 ಸಾವಿರ ಕಾಸು ಸಿಗುತ್ತೆ ಸರ್. ಇವತ್ತಿನ ರೇಟಲ್ಲಿ ಮಾಡ್ಕೊಂಡ್ರೆ ನಮ್ ಗಾಡಿಯಿಂದ ಏನೋ ಸಂಬಳ ಕೊಡ್ಬೋದು, ಡ್ಯೂ ಕಟ್ಟಕ್ಕೆ ಏನೋ ಒಂದು ದಾರಿ ಹುಡ್ಕೊಬಹುದು. 1,80,000 ಮಾಡಿದ್ರೆ ಇದರಲ್ಲಿ ನಮ್ಗೆ ಹೆಚ್ಚಿನ ಲಾಭ ಏನಿಲ್ಲ ಸರ್. ಇವತ್ತಿನ ದಿನದಲ್ಲಿ ಹೆಚ್ಚಿನ ಲಾಭ ಇವತ್ತು 2.25 ಕೋಟಿ 2.25 ಕೋಟಿ ಗಾಡಿಗೆ ಬಂಡವಾಳ ಹಾಕಿದ್ರೆ ನಮ್ಮ ಪಾಯಿಂಟ್ ಹೋದ್ರೆ 1,000 ಅಡಿ ಹೋದ್ರೆ ನಮ್ಗೆ ಒಂದು 20,000 ಸಿಕ್ಕಿದ್ರೆ ಇಷ್ಟೆಲ್ಲ ಬೋರ್ವೆಲ್ ಲಾರಿ ಮಾಡ್ತಾ ಇದ್ರೆ ಒಂದು ಪಾಯಿಂಟ್ ಅಲ್ಲಿ 20,000 ಸಿಕ್ಕಿದ್ರೆ ನಾವು ಏನೋ ಒಂದು ಜೀವನ ಮಾಡ್ಬೋದು ಸರ್. ಇವತ್ತಿನ ದಿನದಲ್ಲಿ ಖರ್ಚು ಅಲ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ರು ಸರ್. ಇವತ್ತಿನ ದಿನದಲ್ಲಿ ಬೋರ್ವೆಲ್ ಮಾಲೀಕರಿಗೂ ಈ 1000 ಅಡಿ 1,80,000 ಮಾಡಿರೋದ್ರಲ್ಲೂ ಲಾಭ ಏನಿಲ್ಲ ಸರ್. ನಮ್ಮ ರೈತರು ಉಳಿಬೇಕು ಮತ್ತೆ ನಮ್ಮ ಏಜೆಂಟ್ಗಳು ಅಷ್ಟೇ. ಏಜೆಂಟ್ಗಳು ನಾವು ಚರ್ಚೆ ಮಾಡಿದ್ರು. ಏನ್ ಚರ್ಚೆ ಮಾಡಿದ್ರು ಅಂದ್ರೆ ನಮ್ಮ ರೈತರ ಹತ್ರ ದುಡ್ಡು ಹೆಂಗಪ್ಪ ನಾವು ಕೇಳೋದು, ವಸೂಲಿ ಮಾಡಕ್ಕಾಗಲ್ಲ. ಇವತ್ತು ತರಕಾರಿ ರೇಟೇ ಕಸ ಆಗ್ಬಿಟ್ಟಿದೆ. ಇವತ್ತು ಕ್ಯಾರೆಟ್ ಕೇಳೋನಿಲ್ಲ, ಬೀಟ್ರೋಟ್ ಕೇಳಂಗಿಲ್ಲ, ಹೂಕೋಸ್ ಕೇಳಂಗಿಲ್ಲ, ಟೊಮೊಟೊ ಕೇಳಂಗಿಲ್ಲ ಸರ್. ಎಲ್ಲಾ ರೇಟು ಕಡಿಮೆ ಆಗಿರೋದ್ರಿಂದ ನಮ್ಮ ಏಜೆಂಟ್ಗಳು ಅದೇ ವಾದ ಮಾಡಿದ್ರು, ನಾವು ರೈತರ ಹತ್ರ ದುಡ್ಡು ವಸೂಲಿ ಮಾಡಕ್ಕಾಗಲ್ಲ ಅಂತ. ಹಂಗಾಗಿ ಏಜೆಂಟ್ ಮತ್ತೆ ಓನರ್ಸು, ನಮ್ಮ ಕೋಲಾರ ಸ್ವಾಮಿ ಅವರು ಎಲ್ಲಾ ಸೇರ್ಬಿಟ್ಟು ನೆನೆ ಒಂದು ಸಭೆ ಮಾಡಿ 1,80,000 ರೂಪಾಯಿ ಮಾಡಿದ್ರು ಸರ್. ಈಗ ಕಚ್ಚಾ ತೈಲದ ಬೆಲೆನೂ ಬ್ಯಾರೆಲ್ ರೇಟು ಜಾಸ್ತಿ ಆಗ್ತಿದೆ ಅಂತ ಹೇಳಿ. ಹೌದು ಸರ್, ಜಾಸ್ತಿ ಆಗ್ತಿದೆ ಸರ್. ಇವಾಗ 1 ಲೀಟರ್ ಆಯಿಲ್ ಮೇಲೆ, ಹೈಡ್ರಾಲಿಕ್ ಆಯಿಲ್ ಮೇಲೆ 30 ರೂಪಾಯಿ ಜಾಸ್ತಿ ಆಗಿದೆ ಸರ್. ಇಂಜಿನ್ ಆಯಿಲ್ ಮೇಲೆ 30 ರೂಪಾಯಿ ಜಾಸ್ತಿ ಆಗಿದೆ. ಮತ್ತೆ ನಾವು ಯಾಮರ್ಗೆ ಹಾಕ್ತೀರಿ ಆಯಿಲ್ ಮೇಲೇನು 20 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ನಾವು ಕಂಪ್ಲೇಸರ್ ಒಳಗಡೆ ಸಪರೇಟರ್ ಆಯಿಲ್ ಹಾಕ್ತೀವಿ. ಸಪರೇಟರ್ ಬರೋಂತ ಏರ್ ಮತ್ತೆ ನಾವು ಆಯಿಲ್ ಇದ್ರಲ್ಲಿ ಹೊಡೆದ ಅದು 500 ರೂಪಾಯಿ ಲೀಟರ್ ಮೇಲೆ ಜಾಸ್ತಿ ಆಗಿದೆ ಸರ್. ಇವತ್ತು ಎಲ್ಲಾ ರೇಟು ಕ್ರೂಡ್ ಆಯಿಲ್ ಮೇಲೇನು ಜಾಸ್ತಿ ಆಗಿದೆ ಸರ್. ಇವತ್ತು ಅಡಿಗೆ ಮಾಡಕ್ ಗ್ಯಾಸೇ ಸಿಗ್ತಾ ಇಲ್ಲ ಸರ್. ಒಲೆ ಇಕ್ಕೊಂಡು ಕಲ್ಲುಗಳು ಇಕ್ಕೊಂಡು ಒಲೆ ಇಕ್ಕೊಂಡು ನಾವು ಲೇಬರ್ಸ್ ಅಡಿಗೆ ಮಾಡೋಂತ ಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟು ವೆಚ್ಚ ಹೆಚ್ಚಿಗೆ ಆಗ್ತಿದೆ ಕ್ರೂಡ್ ಆಯಿಲ್ ಹೆಚ್ಚಿಗೆ ಆಗಿರೋದ್ರಿಂದ, ಬೆಲೆ ಹೆಚ್ಚಿಗೆ ಆಗಿರೋದ್ರಿಂದ ಸರ್? ಇವತ್ತು 1,60,000, ಇವಾಗ 20,000 ಜಾಸ್ತಿ ಮಾಡ್ಕೊಂಡಿದ್ದೀರಿ ಸರ್. 1000 ಅಡಿಗೆ ಹಿಂದೆ 1,60,000 ಮಾಡ್ಕೊಂಡಿದ್ರಿ. ಇವತ್ತು ಒಂದು 20,000 ಜಾಸ್ತಿ ಮಾಡ್ಕೊಂಡಿದ್ದೀರಿ ಸರ್. 1,80,000 ಮಾಡ್ಕೊಂಡಿದ್ದೀರಿ.